ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನುಗ್ಗೆಕಾಯಿ ಸಾಂಬಾರ್ ರೆಸಿಪಿನ ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಮುದ್ದೆ, ರೊಟ್ಟಿ, ಅನ್ನ, ಚಪಾತಿ, ಪೂರಿ, ಫುಲ್ಕ, ಇಡ್ಲಿ, ದೋಸೆ, ಉತ್ತಪ್ಪ ಎಲ್ಲದಕ್ಕೂ ಸರಿ ಹೊಂದುತ್ತೆ. ರುಚಿನೂ ಸಹ ಸಖತ್ತಾಗಿರುತ್ತೆ. ಈ ಮೆಥಡಲ್ಲಿ ಮಾಡಿ ನೋಡಿ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ನಾನಿಲ್ಲಿ ಕುಕ್ಕರ್ಗೆ 1/4 ಕಪ್ಪಷ್ಟು ತೊಗರಿಬೇಳೆನ ಹಾಕಿ ನೀಟಾಗಿ ವಾಶ್ ಮಾಡಿ ಆ ನಂತರ ನಾನು ಅರ್ಧ ಲೀಟ್ರ್ನಷ್ಟು ನೀರನ್ನು ಹಾಕ್ತಿದ್ದೀನಿ. 2 ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ. 3 ಹಸಿಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಈಗ ಕುಕ್ಕರಿನ ಲಿಡ್ ಕ್ಲೋಸ್ ಮಾಡಿ 3ರಿಂದ 4 ವಿಷಲ್ ಬರೋ ತನಕ ನಾನು ಕುಕ್ಕರ್ ಮೇಲಿಟ್ಟು ಕೂಗಿಸ್ತಾ ಇದ್ದೀನಿ. 3ರಿಂದ 4 ವಿಷಲ್ ಬರಬೇಕಿದು. ನಾನೀಗ ನುಗ್ಗೆಕಾಯಿ ತಂದಿದ್ನಲ್ಲ, ಅದನ್ನು 2 ಎಡ್ಜಸ್ಸನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನಿಮಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ನೀವು ಕಟ್ ಮಾಡ್ಕೊಳ್ಳಿ. ನಾನು 2.5 ಇಂಚು 3 ಇಂಚಿಗೆ ನಾನು ಕಟ್ ಮಾಡಿದ್ದೀನಿ. ಕಟ್ ಮಾಡಿದಂತಹ ನುಗ್ಗೆಕಾಯಿ ಹೋಳುಗಳನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಇದನ್ನು ಸ್ಟವ್ ಮೇಲಿಟ್ಟು ಕುದಿಸ್ತೀನಿ. ಇಲ್ಲಿ ಕುಕ್ಕರು ಸಹ 3ರಿಂದ 4 ವಿಷಲ್ ಕೂಗಿದ್ದಾಯಿತು. ಈಗ ನುಗ್ಗೆಕಾಯಿನ ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ನಾವು ಡೈರೆಕ್ಟಾಗಿ ಸಾಂಬಾರಲ್ಲಿ ಬೇಯಿಸೋದ್ರಿಂದ ರುಚಿ ಅಷ್ಟು ಚೆನ್ನಾಗಿ ಬರಲ್ಲ. ನಾವು ಸಪ್ರೇಟಾಗಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸೋದ್ರಿಂದ ಸಾಂಬಾರಲ್ಲಿ ಸಖತ್ ಟೇಸ್ಟ್ ಕೊಡುತ್ತೆ. ನೋಡಿ, ಸ್ವಲ್ಪ ಉರಿಗೆನೇ ಇದು ಬೆಂದ್ಬಿಡುತ್ತೆ. ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ಒಂದು ತವಾನ ಬಿಸಿಗಿಟ್ಟಿದ್ದೆ. ಅದು ಬಿಸಿ ಆದ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ದಪ್ಪ ಕಟ್ ಮಾಡಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹಾಗೆ 1 ಬೆಳ್ಳುಳ್ಳಿಯನ್ನು ಸಹ ಸಿಪ್ಪೆ ತೆಗೆದು ಫ್ರೈ ಮಾಡ್ತಾ ಇದ್ದೀನಿ. ಇದು ಕಂದು ಬಣ್ಣ ಬರಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕು. 3ರಿಂದ 4 ಹಸಿಮೆಣಸಿನ್ಕಾಯಿನ ಮಧ್ಯಭಾಗದಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಸಾಂಬಾರು ಸ್ವಲ್ಪ ಖಾರವಾಗಿರಲಿ ಅಂತ. ಇದು ಗೋಲ್ಡ್ ಕಲರ್ ಬರೋ ತನಕ ನೀವು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡ್ರೆ ಸಾರು ಸಖತ್ ಟೇಸ್ಟ್ ಇರುತ್ತೆ. ಆದ್ದರಿಂದ ಈ ರೀತಿ ಫ್ರೈ ಮಾಡಿಕೊಂಡು ರುಬ್ಕೊಳ್ಳಿ. ನಾನಿಲ್ಲಿ 1 ಟೊಮೊಟೊನ, ದೊಡ್ಡ ಗಾತ್ರದ ಟೊಮೊಟೊನ ದಪ್ಪ ಕಟ್ ಮಾಡಿ ಹಾಕಿದ್ದೀನಿ. ಇದು ಸಹ ಫ್ರೈ ಆದಮೇಲೆ ನಾನು ಊರಿನ ಸಂಪೂರ್ಣ ಆರಿಸಿದ್ದಾದಮೇಲೆ 1/4 ಕಪ್ಪಷ್ಟು ಹಸಿ ತೆಂಗಿನಕಾಯಿ ಹೋಳುಗಳನ್ನು ಹಾಕ್ತಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ ಹಸಿ ತೆಂಗಿನಕಾಯಿನ. ಅದನ್ನು ಸಹ ಮಿಕ್ಸ್ ಮಾಡಿ ಸ್ವಲ್ಪ ಬಾಡಿಸ್ತಿದ್ದೀನಿ. ಈಗ ಸ್ವಲ್ಪ ಬಾಡಿಸ್ಬೇಕು. ಈಗ ಕುಕ್ಕರು ಸಂಪೂರ್ಣ ಹವಾ ಬಿಟ್ಟಿದೆ. ಇವಾಗ ಇದನ್ನು ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಹವಾ ಬಿಟ್ಟು ಸ್ವಲ್ಪ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ತೊಗರಿಬೇಳೆ ಬೆಂದಿದೆ. ಇವಾಗ ಸ್ವಲ್ಪ ಕಟ್ಟು ಜಾಸ್ತಿನೇ ಇದೆ. ಇದನ್ನು ಕಟ್ಟನ್ನು ನಾನು ಒಂದು ಸ್ಟ್ರೈನರಿಗೆ ಹಾಕಿ ಬಸಿತಾ ಇದ್ದೀನಿ. ಬಸ್ತಾದ್ಮೇಲೆ ಬೇಳೆನ ಪುನಃ ಕುಕ್ಕರಿಗೆ ಹಾಕಿ ಸ್ವಲ್ಪ ಮಸಿತಾ ಇದ್ದೀನಿ. ಇದು ಗಂಧದ ಥರ ಸ್ವಲ್ಪ ಪೇಸ್ಟ್ ಆದರೆ ಸಾರು ತುಂಬ ಸಖತ್ತಾಗಿರುತ್ತೆ. ಆದ್ದರಿಂದ ಇದನ್ನು ಸ್ವಲ್ಪ ಈ ರೀತಿ ಮಸ್ತು ನಾನು ಸಾಂಬಾರಿಗೆ ಮಿಕ್ಸ್ ಮಾಡ್ತೀನಿ. ನೋಡಿ, ಮೆತ್ತಗೆ ಬೆಂದಿರೋದ್ರಿಂದ ಬೇಗ ಪೇಸ್ಟ್ ಆಗಿಬಿಡುತ್ತೆ. ಇಷ್ಟ ಆದರೆ ಸಾಕು. ನಾನೀಗ ಹುರಿದಂತಹ ಮಸಾಲೆನ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ತೀರಾ ಗಂಧದ ಥರ ಪೇಸ್ಟ್ ಮಾಡಬೇಡಿ. ತರಿಯಾಗಿ ರುಬ್ಕೊಂಡು ಬಂದರೆ ಸಾರು ತುಂಬ ಸಖತ್ತಾಗಿರುತ್ತೆ. ಅದರಿಂದ ಸ್ವಲ್ಪ ತರಿಯಾಗಿ ರುಬ್ಕೊಂಡ್ಬಂದಿದ್ದೀನಿ. ಈಗ ಒಂದು ಬಾಣಲೆಗೆ ಸಾಸಿವೆ ಜೀರಿಗೆ ಹಾಕಿ ಅವೆರಡು ಚಟಪಟ ಅಂತ ಸಿಡಿದಾದ್ಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ತಿದ್ದೀನಿ. ಕರಿಬೇವು ಸ್ವಲ್ಪ ಬಾಡಿದಾದ್ಮೇಲೆ ರುಬ್ಬಿರುವಂತಹ ಮಿಶ್ರಣನ ಇದಕ್ಕೆ ಹಾಕ್ತಿದ್ದೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅಲ್ಲಿ ತನಕ ಕುದಿಸ್ಕೊಳ್ಳಿ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಕುದಿಲಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡಂತಹ ನುಗ್ಗೆಕಾಯಿಯನ್ನು ಸಹ ಇದಕ್ಕೆ ಮಿಕ್ಸ್ ಮಾಡಿ. ನೀವು ಹುಣಸೆ ಹುಳಿನೂ ಹಾಕಬಹುದು. ನೋಡಿ, ಇದು ಚೆನ್ನಾಗಿ ಕುದಿಲಿ. ಇದರಲ್ಲಿ ಉಪ್ಪು ಖಾರದ ಜೊತೆಗೆ ಸ್ವಲ್ಪ ನಂತರ ಬೇಳೆ ಕಟ್ಟೇನು ಬಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ನಂತರ ಕುದಿಸಿದ ಬೇಳೆನೂ ಸಹ ಹಾಕ್ತಿದ್ದೀನಿ. ಪೇಸ್ಟ್ ಮಾಡಿದ್ದೆ ನಾನು, ಅದನ್ನು ಸಹ ಇದಕ್ಕೆ ಹಾಕಿ ನಿಮಗೆ ಯಾವ ತಿಕ್ನೆಸ್ಸಿಗೆ ಬೇಕೋ ಆ ತಿಕ್ನೆಸ್ಸಿಗೆ ಇದನ್ನು ಬೇಯಿಸ್ಕೊಳ್ಳಿ. ಸ್ವಲ್ಪ ಧನಿಯಾ ಪೌಡ್ರನ್ನು ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿದ್ದಾದಮೇಲೆ ಚೆನ್ನಾಗಿ ಕುದಿಬೇಕು. ಸ್ವಲ್ಪ ಬೆಲ್ಲನೂ ಸಹ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ನಂತರ ಕೊತ್ತಂಬರಿ ಹಾಕ್ತಾ ಇದ್ದೀನಿ.
ಇಷ್ಟ ಆದರೆ ನಿಮಗೆ ನುಗ್ಗೆಕಾಯಿ ಸಾಂಬಾರು ರೆಡಿ. ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕೋ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟು ನೋಡ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ.